ಒಂದು ಕಡೆ ನಿರಂತರ ಮಳೆಗೆ ಮನೆಯ ಕಾಂಪೌಂಡ್ ಕುಸಿದಿರುವಂತಹದ್ದು, ಗೋಡೆ ಕುಸಿದು 20ಕ್ಕೂ ಹೆಚ್ಚು ಬೈಕ್ಗಳು ಜಖಂ ಆಗಿವೆ. ಬೆಂಗಳೂರಿನ ಪಾರ್ಕ್ ವೆಸ್ಟ್ ಅಪಾರ್ಟ್ಮೆಂಟ್ ಬಳಿ ನಡೆದಿರುವಂತಹ ಒಂದು ಘಟನೆ ಇದು. ನಿರಂತರ ಮಳೆಗೆ ಮನೆಯ ಕಾಂಪೌಂಡ್ ಕುಸಿದಿರುವಂತಹ ಘಟನೆ ನಡೆದಿದೆ. ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ. ಗೋಡೆ ಕುಸಿದು 20ಕ್ಕೂ ಹೆಚ್ಚು ಬೈಕ್ಗಳು ಜಖಂ ಆಗಿದೆ. ಇಡೀ ಬೆಂಗಳೂರು ಒಂದು ರೀತಿ ಮುಳುಗಿದಂತಹ ಪರಿಸ್ಥಿತಿ. ನೋಡಿ, ಈ ದೃಶ್ಯಗಳನ್ನು ನೋಡಿ ತಾವು. ಕಾಂಪೌಂಡ್ ಕುಸಿದು ಯಾವ ರೀತಿ ಬೈಕ್ಗಳು ಜಖಂಗೊಂಡಿದೆ. 20ಕ್ಕೂ ಹೆಚ್ಚು ಬೈಕ್ಗಳು ಕಂಪ್ಲೀಟ್ಲಿ ಅಲ್ಲಿ ಸ್ಕ್ರಾಪ್ ಆಗಿರೋದು. ಇಲ್ಲಿ ಮಳೆ ಜೋರೆ ಬಂದ ಮೇಲೆ ಅದೆಲ್ಲ ಬಿದ್ದೋಗಿದೆ. ಕರೆಂಟ್ ಬೇರೆ ಪೋಲ್ ಹಂಗೆ ಬಿದ್ದೋಗಿದೆ. ಯಾರು ಬಂದು ನೋಡಲಿಲ್ಲ. ಅದು ಸ್ವಲ್ಪ ಕೆಳಗಡೆ ಬಿದ್ದಿದ್ರೆ ನಾವೆಲ್ಲ ನೀರಿಗೆ ಇದಾಗ್ಬಿಡ್ತದೆ. ಮನೆಯೆಲ್ಲ ಕರೆಂಟ್ ಶಾಕ್ ಹೊಡೆದು ನಾವೆಲ್ಲ ಇದಾಗ್ಬಾರ್ದು. ಯಾರು ಬಂದಿಲ್ಲ ಸರ್, ಯಾರು ಬಂದು ನೋಡಲಿಲ್ಲ, ಏನು ಮಾಡಲಿಲ್ಲ. ನೀವು ಮಾತ್ರ ಬಂದು ನೋಡಿಕೊಂಡು ಎಲ್ಲ ಇದು ರಿಸ್ಕ್ ಮಾಡ್ತಾಯಿದ್ದೀರಾ. ಸರ್ 8 ಗಂಟೆಗೆ ಆಯಿತು ಸರ್. ಮಳೆ ಸ್ಟಾರ್ಟ್ ಆಗಿರೋ 10-15 ನಿಮಿಷಕ್ಕೆ ಆಯಿತು. ಆಗಿದ ತಕ್ಷಣ ಬಂದಿದ ತಕ್ಷಣ ನಾವು ಕೆಳಗಡೆ ಬಂದು ನೋಡಿದ್ವಿ. ಊಟ ಮಾಡೋರು ಬಂದು ನೋಡಿದ್ರೆ ಒಂದೇ ಗಬ್ಬು ವಾಸನೆ. ನೋಡಿದ್ರೆ ಇದೆಲ್ಲ ಗಲೀಜು ಸರ್. ಇದೆಲ್ಲ ಮಳೆ ನೀರೆಲ್ಲ ಇದೆಲ್ಲ ಅದೆಲ್ಲ ಬರೀ ಚಾಂಬರು ಕಕ್ಕಸ್ ಅಂತಾರಲ್ಲ ಅದು ಬಂದುಬಿಟ್ಟಿದೆ. ಆ ಕಡೆದು ಫುಲ್ ಬ್ಲಾಸ್ಟ್ ಆಗಿ ಆ ನೀರಿಗೆ, ಮಳೆ ನೀರು ಫುಲ್ ಹೆವಿ ರೈನ್ ಪ್ರೆಷರ್ಗೆ ಆಲ್ರೆಡಿ ಇರೋ ಗಲೀಜು ಅದೆಲ್ಲ ತುಂಬಿಕೊಂಡು ಒಂದು ಸತಿ ಬ್ಲಾಸ್ಟ್ ಆಗಿ ಅಲ್ಲಿ ಚಾಂಬರ್ ಇದೆ. ಆ ಕಡೆ ಹೋದರೆ ಗೊತ್ತಾಗುತ್ತೆ ನಿಮಗೆಲ್ಲ. ನೀವು ನೋಡಿಲ್ಲ, ನಾವು ನೋಡಿದ್ದೀವಿ. ಸೊ ಅದು ಬ್ಲಾಸ್ಟ್ ಆಗಿ ಸರ್ ನಿಯರ್ಲಿ ಅಲ್ಲಿ ಅವರು ಒಂದು 10 ವೆಹಿಕಲ್ಸ್ ಇರುತ್ತೆ ಸರ್. ಮನೆ ಮುಂದೆ ಬಿಟ್ಟಿರ್ತಾರೆ ಅವರು. ಸೊ 4-5 ನಾವು ಮನೆ ಮುಂದೆ ಬಿಟ್ಟಂಗೆ ಒಂದು 10 ವೆಹಿಕಲ್ಸ್ ಆದರೂ ಆಗಿರಬೇಕು. BBMP ಅವ್ರು ಯಾರೂ ಬಂದಿಲ್ಲ ಸರ್. 8 ಗಂಟೆಗೆ ಆಯಿತು ಸರ್. ಮಳೆ ಸ್ಟಾರ್ಟ್ ಆಗಿರೋ 10-15 ನಿಮಿಷಕ್ಕೆ ಆಯಿತು. ಆಗಿದ ತಕ್ಷಣ ಬಂದಿದ ತಕ್ಷಣ ನಾವು ಕೆಳಗಡೆ ಬಂದು ನೋಡಿದ್ವಿ. ಊಟ ಮಾಡೋರು ಬಂದು ನೋಡಿದ್ರೆ ಒಂದೇ ಗಬ್ಬು ವಾಸನೆ. ನೋಡಿದ್ರೆ ಇದೆಲ್ಲ ಗಲೀಜು ಸರ್. ಇದೆಲ್ಲ ಮಳೆ ನೀರೆಲ್ಲ ಇದೆಲ್ಲ ಅದೆಲ್ಲ ಬರೀ ಚಾಂಬರು ಕಕ್ಕಸ್ ಅಂತಾರಲ್ಲ ಅದು ಬಂದುಬಿಟ್ಟಿದೆ. ಆ ಕಡೆದು ಫುಲ್ ಬ್ಲಾಸ್ಟ್. ವರುಣಾರ್ಭಟಕ್ಕೆ ಬೆಂಗಳೂರು ತತ್ತರಿಸಿ ಹೋಗಿದೆ. ಭಾರಿ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ. ರಸ್ತೆಗಳು ಜಲಾವೃತವಾಗಿದೆ, ವಾಹನಗಳು ಮುಳುಗಿದೆ. ಮಳೆಯಿಂದಾಗಿ ಹಲವು ಕಡೆ ಬೈಕ್ಗಳು ಕೆಟ್ಟು ನಿಂತಿವೆ. ವರುಣಾರ್ಭಟಕ್ಕೆ ಇಡೀ ಬೆಂಗಳೂರಿನಲ್ಲಿ ಇಷ್ಟೆಲ್ಲ ಸಮಸ್ಯೆ ಆಗಿರುವಂತಹದ್ದು ನೋಡಿ ತಾವು ದೃಶ್ಯಗಳಲ್ಲಿಯೂ ಕೂಡ ಗಮನಿಸ್ತಾ ಇದ್ದೀರಿ. ಬೆಂಗಳೂರಿನ ರಸ್ತೆಗಳ ಪರಿಸ್ಥಿತಿ ಇದು. ವಾಹನಗಳು ಮುಳುಗೋಗಿದೆ. ರಸ್ತೆಗಳ ಮೇಲೆ 2 ಅಡಿಯಷ್ಟು ನೀರು ನಿಂತ್ಕೊಂಡಿದೆ. ವಾಹನ ಸವಾರರು ಇಡೀ ದಿನ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಂಡು ಕೇಳರಿಯದ ಮಳೆಗೆ ಬೆಂಗಳೂರು ಜನ ತತ್ತರಿಸಿ ಹೋಗಿದ್ದಾರೆ. ಬೆಂಗಳೂರಿನಲ್ಲಿ ಮತ್ತೆ ಮಳೆ ಆರ್ಭಟ. ಧಾರಾಕಾರ ಮಳೆಗೆ ರಸ್ತೆಗಳು ಜಲಾವೃತ. ಬಂಗಾಳಕೊಲ್ಲಿಯಲ್ಲಿ ಟರ್ಫ್ ಎಫೆಕ್ಟ್ನಿಂದ ಬೆಂಗಳೂರಿನಲ್ಲಿ ಕಳೆದ 2-3 ದಿನಗಳಿಂದ ಮಳೆಯಾಗುತ್ತಿದೆ. ಕತ್ತಲಾಗುತ್ತಿದ್ದಂತೆ ಎಂಟ್ರಿಯಾಗುವ ವರುಣನ ಅಬ್ಬರಕ್ಕೆ ಸಿಲಿಕಾನ್ ಸಿಟಿಯ ಹಲವು ಅವಾಂತರಗಳು ಅನಾವರಣವಾಗುತ್ತಿವೆ. ರಸ್ತೆಗಳು ಜಲಾವೃತವಾಗಿದ್ದು ಹಲವೆಡೆ ವಾಹನಗಳು ಮುಳುಗಿ ಹೋಗಿವೆ. ಮಳೆಗೆ ಕೆರೆಯಂತಾದ ಕೇರ್ ಮಾರ್ಕೆಟ್. ಬೆಂಗಳೂರಿನಲ್ಲಿ ಮಳೆ ಅವಾಂತರ ಯಾವ ರೀತಿ ಇದೆ ಅಂತ ನಿಮಗೆ ಸ್ಪಷ್ಟ ಚಿತ್ರಣ ತೋರಿಸ್ತೀನಿ. ನಾನು ಪ್ರೆಸೆಂಟ್ ಈಗ ಕೇರ್ ಮಾರ್ಕೆಟಲ್ಲಿ ಇದ್ದೀನಿ. ನೋಡ್ತಿರ್ಬೋದು ಯಾವ ಪ್ರಮಾಣದಲ್ಲಿ ರಸ್ತೆಯಲ್ಲಿ ನೀರು ಹರಿದುಕೊಂಡು ಹೋಗ್ತಿದೆ ಅಂದರೆ ಇದೇನೋ ಒಂದು ಕಡೆ ಬ್ರ್ಯಾಂಡ್ ಬೆಂಗಳೂರು ಎಂಬುದು ಗೊತ್ತಾಗುತ್ತೆ. ಯಾಕಂದರೆ ಒಂದು ಕಡೆ ರಾಜಕಾಲುವೆ ಉಳುತ್ತಿಲ್ಲ, ರಾಜಕಾಲುವೆ ಒಳಗಡೆ ನೀರು ಹೋಗ್ತಿಲ್ಲ. ಈಗ ರಾಜಕಾಲುವೆ ಸ್ಟ್ರಕ್ ಆಗಿ ಆ ನೀರು ಹೊರಗಡೆ ಬರ್ತಿದ್ದಾವೆ. ಸಾಕಷ್ಟು ಜನ ವ್ಯಾಪಾರ ಮಾಡ್ತಿದ್ದಾರೆ, ಜನ ಹೋಗ್ತಿದ್ದಾರೆ. ನೋಡ್ತಿರ್ಬೋದು ಕೆರೆ ಅಂತ ಇದೆ ರಸ್ತೆಗಳು. ಒಂದು ಕಡೆ BBMP ಟೋಟಲ್ ಫೇಲ್ಯೂರ್ ಆಗಿದೆ. ಮಳೆ ಬಂದರೆ BBMP ಟೋಟಲ್ ಫೇಲ್ಯೂರ್ ಆಗಿದೆ. ನೋಡ್ತಿರ್ಬೋದು ಇದರ ಮಧ್ಯೆ ಸಹ ಏನು ವ್ಯಾಪಾರ ಮಾಡ್ತಿದ್ದಾರೆ. ಇಲ್ಲಿ ತುಂಬ ಜನ ಬಂದು ಖರೀದಿ ಮಾಡ್ತಾರೆ ಕೆಲವೊಂದು ವಸ್ತುಗಳನ್ನು. ಮತ್ತೊಂದು ಕಡೆ ಫುಲ್ಲು ಟ್ರಾಫಿಕ್ ಜಾಮ್ ಆಗಿದೆ. ಹೀಗಾಗಿ ಎಲ್ಲ ಒಂದು ಕಡೆ BBMP ಅಧಿಕಾರಿಗಳು ಈ ಒಂದು ದುಸ್ಥಿತಿ ನೋಡಿದ್ರೆ ಎಲ್ಲೇ ಒಂದು ಕಡೆ ಫೇಲ್ ಆಗಿದ್ದಾರೆ. ಮಳೆ ಕಂಟ್ರೋಲ್ ಮಾಡುವಲ್ಲಿ BBMP ವಿಫಲವಾಗಿದೆ. ವೀರಸಂದ್ರ ಸಿಗ್ನಲ್ ಸಂಪೂರ್ಣ ಜಲಾವೃತ. ಎಲೆಕ್ಟ್ರಾನ್ ಸಿಟಿಯಿಂದ ಹೆಬ್ಬಗೋಡಿಗೆ ಮಧ್ಯೆ ಬರುವ ವೀರಸಂದ್ರ ಸಿಗ್ನಲ್ ಸಂಪೂರ್ಣ ಜಲಾವೃತವಾಗಿದೆ. ಸುಮಾರು ಅರ್ಧ ಕಿಲೋಮೀಟರ್ ರಸ್ತೆಯಲ್ಲಿ ನೀರು ತುಂಬಿ ಜನರು ಪರದಾಟ ನಡೆಸಿದ್ದಾರೆ.
ಟೌನ್ನಲ್ಲೂ ಮಳೆಯ ಆರ್ಭಟಕ್ಕೆ ಜನರು ತತ್ತರ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಸಂಜೆಯಿಂದ ಆರಂಭವಾಗಿರುವಂತಹ ಮಳೆಯಿಂದ ಸಾಕಷ್ಟು ರಗಳೆ ಆಗಿದೆ. ಬೆಂಗಳೂರಿನ ಹಲವು ಭಾಗದಲ್ಲಿ ಕೂಡ ಮಳೆ ಸುರಿತಾ ಇದೆ. ನಾನೀಗ ಟೌನ್ ಹಾಲ್ನ ಮುಂಭಾಗದಲ್ಲಿದ್ದೀನಿ. ನೀವು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇರ್ಬೋದು, ಈ ಜೆಸಿ ರಸ್ತೆ ಹಾಗೆ ಟೌನ್ ಹಾಲ್ನ ಸರ್ಕಲ್ ಏನಿದೆ, ಇಲ್ಲಿ ಮಳೆಯಿಂದಾಗಿ ರಸ್ತೆಯ ಮೇಲೆ ಕೂಡ ನೀರು ಹರಿತಾ ಇರುವಂತಹ ದೃಶ್ಯವನ್ನ ನೋಡ್ತಾ ಇರ್ಬೋದು. ಅಲ್ಲದೆ ಇವತ್ತು ಶನಿವಾರ ಆಗಿರುವಂತಹ ಕಾರಣಕ್ಕಾಗಿ ಎಲ್ಲ ಕೆಲಸವನ್ನ ಮುಗಿಸಿ ಮನೆಗೆ ಹೋಗ್ತಾ ಇದ್ದಂತಹ ಜನರಿಗೆ ಸಂಜೆ ವೇಳೆಗೆ ಶುರುವಾದಂತಹ ಮಳೆಯಿಂದಾಗಿ ಸಾಕಷ್ಟು ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿತ್ತು. ವಾಹನ ಸವಾರರು ಕೂಡ ಇನ್ನೂ ಕೂಡ ಪರದಾಟವನ್ನ ನಡೆಸ್ತಾ ಇದ್ದಾರೆ. ಸುಮಾರು 1.5 ಗಂಟೆಗಳಿಂದ ಕೂಡ ಬೆಂಗಳೂರಿನ ಹಲವು ಭಾಗದಲ್ಲಿ ಮಳೆ ಸುರಿತಾನೆ ಇದೆ. ಮುಖ್ಯವಾಗಿ ರಾಜಾಜಿನಗರ ಇರಬಹುದು, ಹಾಗೆ ಈ ಕಾರ್ಪೊರೇಷನ್ ಸುತ್ತಮುತ್ತ ಇರಬಹುದು, ಜಯನಗರ ಹಾಗೆ ವೈಟ್ ಫೀಲ್ಡ್ ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಹೀಗಾಗಿ ರಸ್ತೆಯಲ್ಲಿ ನೀರು ಕೂಡ ನಿಂತಿರುವಂತಹ ಘಟನೆಗಳು ಕೆಲವು ಕಡೆ ಸಂಭವಿಸಿದ್ದಾವೆ. ಮಲ್ಲೇಶ್ವರಂ, ರಾಜಾಜಿನಗರದಲ್ಲೂ ರಸ್ತೆ ಮುಳುಗಡೆ. BBMP ಅವರು ಬರಲ್ಲ, ಅವ್ರು ಬೆಳಗ್ಗೆ ಒಂದು ರೌಂಡ್ ಬರ್ತಾರೆ, ನೋಡ್ತಾರೆ, ಇದನ್ನು ಸರಿಪಡಿಸುವಂತ ಇದ್ರೆ ಆ್ಯಸ್ ಯೂಸ್ವಲ್ ಮತ್ತೆ ಮಳೆ ಬಂದರೆ ಅದೇ ಪ್ರಾಬ್ಲಮ್ ಆಗುತ್ತೆ. ಇದು BBMP ನೋಡೋ ಸಮಸ್ಯೆ. ಇಲ್ಲೇ ಸಚಿವರು ಎಚ್ಚೆತ್ಕೊಳ್ಬೇಕು. ಗ್ರೇಟರ್ ಬೆಂಗಳೂರು, ಬ್ರ್ಯಾಂಡ್ ಬೆಂಗಳೂರು ಮಾಡುವ ಸಚಿವರು ಎಚ್ಚೆತ್ಕೊಳ್ಬೇಕು. ನಿಮ್ಮ ಅಧಿಕಾರಿಗಳು ಯಾವ ರೀತಿ ಕೆಲಸ ಮಾಡ್ತಾರೆ ಗೊತ್ತಾಗುತ್ತೆ. ನೋಡ್ತಿರ್ಬೋದು, ಎಲ್ಲವೂ ರಸ್ತೆಯೆಲ್ಲ ನೀರು ನಿಂತಿದೆ. ನೋಡ್ತೀವಿ ಯಾವ ರೀತಿ ಅದು ಮಲ್ಲೇಶ್ವರ ಭಾಗದಲ್ಲಿ ಈ ಒಂದು ಪರಿಸ್ಥಿತಿ ಬಂದಿದೆ ಅಂದರೆ, ಯಾಕಂದರೆ ಬೆಂಗಳೂರು ಅರ್ಧ ಡ್ಯಾಮೇಜ್ ಆಗಿದೆ ಈ ಮಳೆಯಿಂದ, ಈ ಗುಂಡಿಗಳಿಂದ. ಎಲ್ಲವೂ ಇದಕ್ಕೆ ಕಾರಣ ಅಂದರೆ BBMP ಅಧಿಕಾರಿಗಳೇ. ನೋಡಿ, ಇಲ್ಲಿ ಫ್ಲೋ ಹೋಗಲ್ಲ. ಇದು ನೋಡಿ, ಇದು ರಾಜಕಾಲುವೆ, ಇಲ್ಲಿ ಫ್ಲೋ ಹೋಗಲ್ಲ, ನೀರು ಸ್ಟ್ರಕ್ ಆಗಿದೆ. ಇದಕ್ಕೆ ಬಂದು ರಿಪೇರಿ ಮಾಡ್ಬೇಕು ತಾನೆ, ಬರುವ ಕೆಲಸಕ್ಕೆ ಆಗಲ್ಲ. ಯಾಕಂದರೆ BBMP ಅಧಿಕಾರಿಗಳು ಹೇಳ್ತಾರೆ ನಾವೆಲ್ಲ ರಿಪೇರಿ ಮಾಡಿ ಅಂತಾರೆ, ಗೊತ್ತಾಗುತ್ತೆ ನೋಡಿ. ನಾಯಂಡಹಳ್ಳಿಯಲ್ಲಿ ನದಿಯಂತಾದ ರಸ್ತೆ. ಇನ್ನು ಸಂಜೆ ಸುರಿದ ಮಳೆಗೆ ನಾಯಂಡಹಳ್ಳಿಯಲ್ಲಿನ ರಸ್ತೆ ನದಿಯಂತಾಗಿದೆ. ಒಟ್ಟಾರೆ ವರುಣ ಆರ್ಭಟಕ್ಕೆ ಸಿಲಿಕಾನ್ ಸಿಟಿಯಲ್ಲಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಜೊತೆಗೆ ಇನ್ನು 4-5 ದಿನ ಮಳೆ ಸುರಿಯಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. They destroyed our house and our life. ಹಮಾಸ್ ಉಗ್ರರ ದಾಳಿ ಭಯಂಕರವಾಗಿದೆ. ಯಾವ ಮಾಧ್ಯಮವೂ ಇಲ್ಲಿಗೆ ಬರಲು ಧೈರ್ಯ ಮಾಡ್ತಾ ಇಲ್ಲ. ಇಂಥ ಜಾಗಕ್ಕೆ ಎಂಟ್ರಿ ಕೊಟ್ಟಿದೆ ರಿಪಬ್ಲಿಕ್ ಕನ್ನಡ. ಯುದ್ಧ ಭೂಮಿಯಿಂದ ರಿಪಬ್ಲಿಕ್ ಕನ್ನಡ ನೈಜ ವರದಿ. ಬುಲೆಟ್ ಆಗಿರುವಂತಹ ದೃಶ್ಯಾವಳಿಯನ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ. ನಾನು ನಿಂತಿರುವಂತದ್ದು ಗಾಜಾ ಪಟ್ಟಿಯಲ್ಲಿ. ಹಮಾಸ್ ಬಂಡುಕೋರರು ಹಿಡಿದಿದ್ದ ವೆಪನ್ಗಳಿದು. ಇದು RPG-29 ಲಾಂಚರ್. ಛಿದ್ರಗೊಂಡಿರುವ ಕಟ್ಟಡಗಳು. ಈ ಮನೆಯಲ್ಲಿದ್ದಂತಹ ಬಾಡಿಗಳನ್ನ ಸುಟ್ಟು ಕರಕಲಾಗಿದೆ. 6,000 ಸಾವಿನ ಗಡಿ ದಾಟಿದೆ, ನರಕವನ್ನಾಗಿ ಮಾಡಿಬಿಟ್ಟಿದ್ದಾರೆ. 31 ದಿನಗಳಿಂದ ಯುದ್ಧ ಭೂಮಿಯಲ್ಲಿ ನಿಂತು ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದೆ. That powerful people come from powerful places. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.